में स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। माता की ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಶಾಸಕರ ಮೇಲೆ ಮತ್ತೆ ದಾಳಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की नरेंद्र मोदी ಅವರಿಗೆ नरेंद्र मोदी ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಗುಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನುಗಾಳುವಿ ತೂರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ದಬ್ಬಾಳಿಕೆ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅನ್ರಿ ಇವತ್ತು ಬಿಜಾಪುರ ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲೆಯ ಅಧ್ಯಕ್ಷರ ಒಳಗೊಂಡು ಮಾಜಿ ಶಾಸಕರು ಇರ್ಬೋದು, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇವತ್ತು ನಮ್ಮ ದೇಶದ 2014ರಿಂದ ಇಲ್ಲಿವರೆಗೆ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂತ ಧೀಮಂತ ನಾಯಕ. ಆದರೆ ಇವತ್ತು ನೀಟ್ ಎಕ್ಸಾಮ್ದಲ್ಲಿ ಇವತ್ತು ಪತ್ರಿಕೆಯನ್ನು ಸೋರಿಕೆ ಆಗಿದೆ ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತೇನು ನಾಯಕರು ರಾಹುಲ್ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರ ಸಹೋದರಿಯವರು ಎಲ್ಲರೂ ಕೂಡಿ ಇವತ್ತು ಅವರಿಗೆ ಕಾಂಗ್ರೆಸ್ನವರಿಗೆ ಎಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ, ಯಾವುದೂ ಅಧಿಕಾರ ಇಲ್ಲ, ಹತಾಶರಾಗಿ ಇವತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡಿದರು. ಆ ಹೋರಾಟ ಮಾಡಲಿಕ್ಕೆ ಉದ್ದೇಶ ಏನದ? ಇಡೀ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದ ಸಂದರ್ಭದಲ್ಲಿ ಕೂಡ ಎಲ್ಲಿ ಒಂದು ಕಪ್ಪು ಚಿಕ್ಕಿ ಹಚ್ಕೊಳ್ಳತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ. ಇವತ್ತು ಕರ್ನಾಟಕದಲ್ಲಿ ಎಷ್ಟೊಂದು ಹಗರಣಗಳನ್ನು ಮಾಡಿದ್ರು, KPCC ಒಳಗೆ ಎಷ್ಟು ಹಗರಣಗಳನ್ನು ಮಾಡಿದ್ರು, ಇವೆಲ್ಲನೂ ಮುಚ್ಚಿ ಹಾಕಿದ್ರು. SC ST ಇರ್ತಕ್ಕಂಥ ದುಡ್ಡನ್ನು ಎತ್ತಿ ಹಾಕಿದ್ರು. ಅವಾಗ ಇವ್ರು ಕಾಂಗ್ರೆಸ್ನವ್ರಿಗೆ ಎತ್ತಾಗಿ ಅವರು ಕಣ್ ತೆಗೆದು ನೋಡ್ಲಿಲ್ಲ. ಆದ್ರೆ ಇವತ್ತು ಆ ನೀಟ್ ಎಕ್ಸಾಮ್ದಲ್ಲಿ ಇವತ್ತು ಯಾರು ತಪ್ಪಿಸ್ತರದಾರ ಆ ತಪ್ಪಿಸ್ತರ ಮೇಲೆ ನಾವು ಕ್ರಮ ತಕ್ಕೊಳ್ಳೋದು ಈಗಾಗಲೇ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಧೈರ್ಯದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಕಪ್ಪು ಚಿಕ್ಕಿಯನ್ನು ಹಚ್ತಕ್ಕಂಥ ಕಾಂಗ್ರೆಸ್ನವ್ರು ಇವತ್ತು ಮಾಡ್ಲಿಕ್ಕತ್ತಾರ. ಇಡೀ ದೇಶದಲ್ಲಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ, 51,000 ಇವತ್ತು ಮೆಡಿಕಲ್ ಕಾಲೇಜ್ ಇದ್ದು ಇವತ್ತಿನ ದಿನಮಾನಗಳಲ್ಲಿ 1,36,00,000 ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡ್ತು. ಆದ್ರೆ ಕಾಂಗ್ರೆಸ್ನವ್ರು ಮಾಡಿದ್ದೇನು ಇಲ್ಲಿವರೆಗೆ? ಇವತ್ತು ಅನೇಕ ಕೆಲಸಗಳನ್ನ ಮಾಡಿದ್ರು ಕೂಡ ಎಷ್ಟೋ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು. ನೀಟ್ ಇವತ್ತು ಯಾರಾದ್ರೂ ಸೋತು ಇವತ್ತು ಎಕ್ಸಾಂಪಲ್ ಫೇಲ್ ಆಗಿರ್ಬೋದು. ಆದ್ರೆ ಯಾರು ತಪ್ಪಿಸ್ತಾರ ಅವ್ರನ್ನ ಇಮಿಡಿಯೇಟ್ಲಿ ಬಂದ್ ಮಾಡ್ಬೇಕು, ಅವ್ರನ್ನ ಬಂಧನ ಮಾಡ್ಬೇಕು ಅಂತಕ್ಕಂಥ ಈಗಾಗಲೇ ಒಂದು ನಿರ್ಧಾರವನ್ನ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿದೆ. ಆದ್ರೆ ಇವತ್ತು ನಮ್ಮ ಪಕ್ಷದ ಶಾಸಕರು ಇವತ್ತು ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ನವರು ತತ್ತಿ ಹೋಗಿರ್ತಾರೆ. ಅವ್ರು ತತ್ತಿ ಹೋಗಿತ್ತಂತ ಹೇಳಿ ಇವತ್ತು ದುಡ್ಡು ಕೊಟ್ಟು ಬೇರೆ ವಿದ್ಯಾರ್ಥಿಗಳನ್ನ ಅವ್ರನ್ನ ಹೋರಾಟ ಮಾಡ್ಲಿಕ್ಕೆ ಹಚ್ತಾರ. ಆದ್ರೆ ಅಲ್ಲೇ ಇರ್ತಕ್ಕಂಥ ನೀಟ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಒಳ್ಳೆಯ ಅಂಕವನ್ನು ಪಡೆದಿದ್ದೀವಿ, ನಮ್ಗೆ ಯಾವುದು ತೊಂದರೆ ಇಲ್ಲ, ಇದು ಯಾವುದು ನಮ್ಗೆ ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಒಬ್ಬ ಮಹಿಳೆ ಕೊಡ್ತಾರ. ಆದ್ರೆ ಇವತ್ತು ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ತಮಗೆ 2028 ಚುನಾವಣೆ ಹತ್ರ ಬರ್ತಕ್ಕಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಹೆಸರನ್ನ ಕೆಡಿಸ್ಬೇಕಂತಕ್ಕಂಥ ಪ್ರಯತ್ನ ನೀವು ಮಾಡಿದಿರಿ. ಅದು ಯಾವ ಕಾಲಕ್ಕೂ ಸಾಧ್ಯ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನ ಧೈರ್ಯದಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದಕ್ಕೆ ಯಾವುದು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಯಾವುದಕ್ಕೂ ಹಿಂದೇಟು ಹಾಕೋದಿಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮುಂದೆ ಸಾಗ್ಲಿ, ನಾವೆಲ್ಲ ಹಿಂದೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ. ಆ ದಿಶೆಯಲ್ಲಿ ಇವ್ರು ಏನಾದ್ರು ಕಾಂಗ್ರೆಸ್ನವ್ರು ಇದೇ ರೀತಿ ನಡೆದ್ರೆ ಇಡೀ ಜಿಲ್ಲೆ ಆದಂತ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನ ಮಾಡ್ಬೇಕಾಗ್ತದೆ. ಇದು ಎಚ್ಚರಿಕೆ ಗಂಟೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದು ಏನು ಹೋರಾಟ ಮಾಡ್ಲಿಕ್ಕತ್ತೀರಿ ಇದಕ್ಕೆ ನಾವು ಮುಟ್ಟುಗೋಲು ಹಾಕಬೇಕು, ಇಲ್ಲಾಂದ್ರೆ
ನಾವು ಮುಂದಿನ ದಿನಮಾನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಭಾರತ್ ಮಾತಾ ಕಿ ಇವತ್ತು ಭಾರತ ಸರ್ಕಾರದ ವಿರುದ್ಧ ಏನು ಕಾಂಗ್ರೆಸ್ ಕುತಂತ್ರ ನಡೆಸಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣಿ ಮಾಡುವಂತ ಒಂದು ನಾಟಕ ಮಾಡಿ ಆ ನಾಟಕದಿಂದ ದೇಶದ ಜನರ ದಿಕ್ಕನ್ನು ತಪ್ಪಿಸ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ನಾವು ಖಂಡನೆಯನ್ನು ಮಾಡ್ತೀವಿ. ಬಹುಶಃ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೀಟ್ ಎಕ್ಸಾಮದ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ದಿಕ್ಕು ತಪ್ಪಿಸಿ ತನ್ಮೂಲಕ ದೇಶದ ಸಂಸ್ಕೃತಿಯನ್ನ ದೇಶದ ನಾಗರಿಕತೆಯನ್ನ ಹಾಳು ಮಾಡುವಂತ ಒಂದು ಹುನ್ನಾರ ಕಾಂಗ್ರೆಸ್ ಮಾಡ್ತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಭಾರತ ಏನು ಭವ್ಯ ಭಾರತವಾಗಿ ಬೆಳೆದದೋ ಇದನ್ನು ಹೇಗಾದ್ರೂ ಮಾಡಿ ತಡಿಬೇಕು. ಕಾಂಗ್ರೆಸ್ನ ಪೇಮೆಂಟ್ ಗಿರಾಕಿಗಳನ್ನು ಬಿಟ್ಟು ನರೇಂದ್ರ ಮೋದಿ ಅವರ ಹೆಸರು ಕೆಡಿಸುವಂತ ಹುನ್ನಾರ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಈ ಉಗ್ರ ಹೋರಾಟದ ಮೂಲಕ ಸನ್ಮಾನ್ಯ ವಿಜಯಗೌಡ ಪಾಟೀಲ್ರ ನೇತೃತ್ವದಲ್ಲಿ ಸನ್ಮಾನ್ಯ ರಮೇಶ್ ಬುಸ್ನೂರ್ ಸಾಹೇಬ್ರ ನೇತೃತ್ವದಲ್ಲಿ ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಂಗಡಿಯವರ ನೇತೃತ್ವದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ನಾವೆಲ್ಲ ಕಾರ್ಯಕರ್ತಗಳು ಹೋರಾಟ ಮಾಡ್ತೀವಿ. ಇದಕ್ಕೆ ಕಾಂಗ್ರೆಸ್ ಮುಚ್ಕೊಂಡು ಕೂಡಿದ್ರೆ ಬರುವಂತ ದಿನಗಳಲ್ಲಿ ಉಗ್ರ ಹೋರಾಟ ಬಿಜಾಪುರ ನಗರದಲ್ಲಿ ಬಿಜಾಪುರ ಜಿಲ್ಲಾದಲ್ಲಿ ಆಗ್ತದೆ ಅಂತ ಹೇಳ್ತೇನೆ. ಬಹುಶಃ ಈ ಹೋರಾಟ ಶುರು ಆದ್ರೆ ಇದನ್ನ ತಡೆಯೋರು ಯಾರು ಇಲ್ಲ, ಯಾರ ಮಾತು ಕೇಳುವುದಿಲ್ಲ. ನ್ಯಾಯಕ್ಕಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ನಿಂತಿರ್ತಕ್ಕಂಥ ಪಾರ್ಟಿ ಆಗಿದ್ದು ನಾವು ನಿಶ್ಚಿಂತವಾಗಿ ಜನರ ಸಲುವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ 8 ಮತಕ್ಷೇತ್ರದ ನಾಯಕರನ್ನೊಳಗೊಂಡು ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳ ಜೊತೆಗೆ ಇವತ್ತು ನಾವಿಲ್ಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರ ದುಷ್ಟ ನೀತಿಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ 60 ವರ್ಷ ಆಳ್ವಿಕೆ ಮಾಡಿದ್ರು ಕೂಡ ಅವರ 60 ವರ್ಷದ ಆಡಳಿತದಲ್ಲಿ ಬರೀ ಜನ ವಿರೋಧಿ ಕೆಲಸವನ್ನು ಮಾಡ್ಕೊತ ಬಂದ್ರು. ಜನರ ರಕ್ಷಣೆ ಮಾಡಲಿಲ್ಲ. ಬಡವರಾಗೇ ಇದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ 60 ವರ್ಷದ ತನ್ನ ಅವಧಿಯಲ್ಲಿ ಇವತ್ತು ಜನರ ರಕ್ಷಣೆ ಅಂತೂ ಒಂದ್ ಮಾತು ಉಳಿತು. ಅವರು ತಮ್ಮ ರಕ್ಷಣೆನೇ ಮಾಡ್ಕೊಳಕಾಗಿಲ್ಲ. ಇವತ್ತು ಅವರ ಆಡಳಿತದಲ್ಲಿನೇ ಗೋಡ್ಸೆನ್ ಕೊಲೆ ಆಯ್ತು. ಅವರ ಆಡಳಿತದಲ್ಲಿನೇ ರಾಜೀವ್ ಗಾಂಧಿ ಅವರ ಜೀವ ಕಳ್ಕೊಂಡ್ರು. ಅವರ ಆಡಳಿತದಲ್ಲೇ ಇಂದಿರಾ ಗಾಂಧಿ ಅವರ ಜೀವ ಕಳ್ಕೊಂಡಂತ ಸಾಕಷ್ಟು ಉದಾಹರಣೆ ಅದಾವ. ಒಂದ್ ಅರ್ಥ ಅವರ ಆಡಳಿತದಲ್ಲಿ ವೈಫಲ್ಯಗಳ ತುಂಬಿ ತುಳುಕುತ್ತಿದ್ದು. ಅವರ ರಾಜಕೀಯ ವ್ಯವಸ್ಥೆ ಬಡವರಾಗಿರ್ತಕ್ಕಂಥದ್ದು, ದುಷ್ಟ ಶಕ್ತಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು. ಇಂಥ ಒಂದು ಸರ್ಕಾರ ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳೋ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗ್ಯದ. ಇವತ್ತು ಯಾವ ರಾಜ್ಯದಲ್ಲಿ ಇಲ್ಲ, ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅದ. ಆದ್ರೆ ಕರ್ನಾಟಕದ ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ನಾಚಿಕೆ ಪಡಬೇಕಾಗಿತ್ತು. ಯಾಕಂದ್ರೆ ರಾಜ್ಯದಲ್ಲಿ ಅರಾಜಕತೆ ಅದ, ಬರಗಾಲ ಬಿದ್ದದ, ಬೆಳೆ ಬೆಳೀತಾ ಇಲ್ಲ, ರೈತರು ರೋಡಿಗೆ ಬರ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಒಳಗ ಇವತ್ತು ಆ ರೈತರ ಬಗ್ಗೆ ಕಳಕಳಿ ಇಲ್ಲ. ಇಡೀ ರಾಜ್ಯ ಬರಗಾಲ ಅಂತ ತತ್ತರಿಸ್ತಾ ಇದೆ. ಇವತ್ತು ರಾಜ್ಯವನ್ನ ಬರಗಾಲ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇದೆಲ್ಲ ಮಧ್ಯನೂ ಕೂಡ ಇವತ್ತು ನೀಟ್ ಪರೀಕ್ಷೆ ಹೋರಾಟ ನಾವು ಸಪೋರ್ಟ್ ಅದೀವಿ ಅದಕ್ಕೆ. ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ಅವರ ಜೀವನ ಈ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತ ಮುಖ್ಯ ಬಾರಿ ಯಾರಿಗೆ ಕೊಡುದಿಲ್ಲ. ಅವ್ರು ಅಷ್ಟ ಒಂದು ವಿಚಾರವಾದಿ ಪ್ರಧಾನಮಂತ್ರಿಗಳದಾರ. ಇವತ್ತು ನಾವು 60 ವರ್ಷ ಆಡಳಿತದಲ್ಲಿ ನಿಮ್ಮ ಆಡಳಿತದಲ್ಲಿ ಎಷ್ಟು ಮಂದಿ MBBS ಕಲಿತಿದ್ರಿ? ಇವತ್ತು ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಎಷ್ಟು ಸೀಟ್ಗಳನ್ನ ಹೆಚ್ಚು ಮಾಡಿದಾರ ಅಂತಕ್ಕಂಥ ಜ್ಞಾನ ನಿಮಗೆ ಬೇಕಲ್ಲ. ಇವತ್ತು ನಾ ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ, DK ಶಿವಕುಮಾರ್ ಅವ್ರಿಗೆ. ಇವತ್ತು ರಾಜ್ಯದಲ್ಲಿ ಅರಾಜಕತೆ ಇದೆ, ಇವತ್ತು ಮಳೆ ಆಗಿಲ್ಲ. ಇವತ್ತು ನೀವು ಯಾವ ನೈತಿಕತೆಯಿಂದ ಹೋರಾಟ ಮಾಡ್ತೀರಿ ಡೆಲ್ಲಿ ಒಳಗ? ಇವತ್ತು ರಾಜ್ಯದಲ್ಲಿ ಒಂದು ಹಳ್ಳಿ ಸಂಪರ್ಕನ ಕಟ್ ಆಗಿಬಿಟ್ಟೈತಿ. ಇವತ್ತು ರೋಡ್ಗಳಿಲ್ಲ, ಗುಂಡಿಗಳಿಂದ ತುಂಬೈತಿ. ಇವತ್ತು ಬರಗಾಲ ಇದ್ದು ಅಂದ್ರ
ಈ ರೈತರ ಬಗ್ಗೆ ರೈತರಿಗೆ ಹನಿ ನೀರಾವರಿ ಬೇಕಾಗೈತಿ. ಇವತ್ತು ಕಡಿಮೆ ನೀರದಾವ ಅಂದ್ರೆ ಬೆಳಿಬೇಕಾಗೈತಿ. ಅವ್ರು ನೀವೇನ್ ಹೇಳ್ತೀರಿ ಬೆಳಿಬೇಡ ಅಂತ ಹೇಳ್ತಿರಲ್ಲ, ಅವ್ರು ಬೆಳಿಬೇಕಾಗೈತಿ. ಇಲ್ಲೆಲ್ಲ ಸಮಸ್ಯೆಗಳು ಸಾವಿರ ಅದಾವು. ಇಂಥ ಸಮಸ್ಯೆ ಇಟ್ಕೊಂಡು ಇವತ್ತೇ ನೀವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಕ್ಕಂತ ನೈತಿಕ ಇಲ್ಲ, ಇದು ನಾಚಿಕೆಗೇಡಿ ಸಂಗತಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇಷ್ಟ ಹೇಳಿ ಇದ್ರ ವಿರುದ್ಧ ನಮ್ಮ ಹೋರಾಟ ನಾವೀಗ ಸಾಂಕೇತಿಕ ಹೋರಾಟ ಮಾಡಿದೀವಿ. ಆದ್ರೆ ಇದನ್ನ ಈ ಹೋರಾಟ ತಡಿಲಿಕ್ಕೆ ಬಹಳಷ್ಟು ರಾಜಕಾರಣಿಗಳ ಒತ್ತಡ ಬಂತು ನಮಗ್, ಹೋರಾಟ ಮಾಡಬೇಡ್ರಿ ಅಧ್ಯಕ್ಷದಿಂದ. ಆದ್ರೆ ನಾವು ಕರ್ನಾಟಕದ ಪೊಲೀಸ್ ಇಲಾಖೆ ಮೇಲೆ ನಮಗ್ ನಂಬಿಕೆ ಅದ. ಆದ್ರೆ ನಿಮ್ಮಿಂದ ಅವ್ರು ಕೆಲವೊಂದು ಅವ್ರನ್ನ ಮಾಲ್ ತಪ್ಸ ಕೆಲಸ ಮಾಡಕೈತಿ ಪೊಲೀಸ್ ಇಲಾಖೆಗೆ. ಆದ್ರೆ ನಮಗ್ ನಂಬಿಕೆ ಇತ್ತು, ಪೊಲೀಸ್ ಇಲಾಖೆಯಿಂದ ಕೂಡ ನಮಗೆ ಹೋರಾಟ ಇಲ್ಲಿ ಮಾಡ್ತಾ ಒಂದು ತಡೆ ಕೂಡ ಬರ್ತಾ ಇತ್ತು. ಆದ್ರೆ ನಾವು ನಿರ್ಣಯ ಮಾಡಿದ್ದೆವು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿರ್ಬೋದು, ನಾವು ಯಾವಾಗಲೂ ದೇಶಕ್ಕಾಗಿ ಬದುಕ್ತಕ್ಕಂತ ಕಾರ್ಯಕರ್ತರಿರೋದ್ರಿಂದ ನಾವು ಎದಕ್ಕೂ ಬಗ್ಗದೆ ನಾವು ಹೋರಾಟ ನಿರ್ಣಯ ತಗೊಂಡೆವು. ನಮಗೊಂದು ನಂಬಿಕೆ ಇತ್ತು ಕರ್ನಾಟಕದ ಪೊಲೀಸರ ಬಗ್ಗೆ. ಆ ನಂಬಿಕೆ ಮೇಲೆ ನಾವು ಬಂದಿದೀವಿ, ಹೋರಾಟ ಮಾಡಿದೀವಿ. ಇದೇ ರೀತಿ ನೀವೇನಾದ್ರು ಹೋರಾಟ ಹತ್ತಿಕ್ಲಿಕ್ಕೆ ಪ್ರಯತ್ನ ಪಟ್ರ ಮುಂದಿನ ದಿನಮಾನ ಧಿಕ್ಕಾರ ಧಿಕ್ಕಾರ. ಜಯವಾಗಲಿ ಜಯವಾಗಲಿ. ಕಾಂಗ್ರೆಸ್ ಸರ್ಕಾರದವರು ಸ್ಟೂಡೆಂಟ್ ಗಳನ್ನ ಮುಂದಿಟ್ಕೊಂಡು ಹೊಲಸ ರಾಜಕಾರಣವನ್ನ ಮಾಡ್ತಿದಾರ ಅಂತ ಹೇಳಿ ನಮ್ಗೆಲ್ಲ ಬಹಳ ಅಸಹ್ಯ ಅನಿಸ್ತದ. ಯಾಕಂದ್ರೆ ಎಲ್ಲರೂ ಶಿಕ್ಷಣ ಮಂತ್ರಿದಾರ, ಅವ್ರಿಗೆ ಗೊತ್ತದ ಬಿಜೆಪಿ ಸರ್ಕಾರ ಏನ್ ಮಾಡ್ಯದ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಯದ, ನಮ್ಗ ಯಾವ್ಯಾವ ಯೋಜನೆಗಳನ್ನ ತಲುಪಿಸದ, ನಮಗೆ ಹೆಣ್ಮಕ್ಳಿಗೆ ಎಷ್ಟೊಂದು ಸಹಾಯಕವಾದಂತ ಯೋಜನೆಗಳನ್ನ ಮಾಡಿಕೊಟ್ಟದ ಅನ್ನೋದು ಎಲ್ಲರಿಗೂ ಮನದಟ್ಟದ ಇವತ್ತು. ಆದ್ರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದವರು ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಹೊಲಸ ರಾಜಕಾರಣವನ್ನ ಮಾಡ್ತಾರ ಅಂದ್ರೆ ನಮ್ಗೆಲ್ಲರಿಗೂ ಇವತ್ತಿನ ದಿವಸ ಬಹಳ ಅಸಹ್ಯ ಅನಿಸ್ತದೆ. ಅದು ಹೋಗಿ ಮೋದಿಜಿಯವರ ಆಫೀಸ್ ಕೂತ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಹಿಮ್ಮತ್ತೈತೋ ಭಾರ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ಹಿಮ್ಮತ್ ಇದೆ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಜಿ ಅವರು ಇಷ್ಟು ಒಳ್ಳೆ ಆಡಳಿತವನ್ನು ನಮ್ಗೆ ಕೊಡ್ತಾ ಇದಾರೆ ಅನ್ನುವಂಥದ್ದು ಪ್ರತಿಯೊಂದು ವಿದ್ಯಾರ್ಥಿ ತಲೆ ಒಳಗೂ ಅದ ಇವತ್ತು ಆ ವಿಷಯ. ಹಿಮ್ಮತ್ ಇದ್ದಕ್ಕೆ ನಾವು ಇವತ್ತೆಲ್ಲರೂ ಒಳ್ಳೆ ರಾಜಕಾರಣವನ್ನ ಪಡಿತಾ ಇದ್ದೀವಿ. ಅಂತಂದ್ರೆ ಇವರು ಅಂತ ಒಳ್ಳೆ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಕೆಟ್ಟ ಶಬ್ದಗಳನ್ನ ಮಾತಾಡಿದ್ದು ನಮ್ಗೆಲ್ಲ ಬಹಳಷ್ಟು ಹೆಣ್ಮಕ್ಳಿಗೆ ಕೆಟ್ಟ ಅನಿಸ್ತದ. ಅವ್ರು ನಮ್ಮ ತಂದೆ ಸ್ಥಾನದೊಳಗೆ ಇಟ್ಕೊಂಡು ನಮ್ಮ ದೇಶವನ್ನ, ನಮ್ಮ ಹೆಣ್ಮಕ್ಳನ್ನ ಕರೋನಾ ಟೈಮಲ್ಲಿ ಎಲ್ಲ ಯಾವ ತರ ನಮ್ಮನ್ನ ಪ್ರೊಟೆಕ್ಟ್ ಮಾಡಿದಾರೆ ಅನ್ನೋದು ಬಿಜೆಪಿ ಸರ್ಕಾರ ಮಾಡಿದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವತ್ತು ಈ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಇಂಥ ಹೊಲಸ ರಾಜಕಾರಣ ಮಾಡೋದು ಸರಿಯಲ್ಲ. ಯಾಕಂದ್ರೆ ಇಲ್ಲಿ ಬರಗಾಲ ಆಗ್ಯದ, ರೈತರಿಗೆ ಇನ್ನ ಕಾಳಿಲ್ಲ ಕಡಿ ಇಲ್ಲ, ಭಯಂಕರ. ಒಂದ್ ಕಡೆ ಮಳೆ ಆಗ್ಯದ, ಒಂದ್ ಕಡೆ ಇಲ್ಲ, ರೈತರು ಕಂಗಾಲಾಗಿದಾರ. ಅದನ್ನ ಬಂದು ನೋಡೋದು ಬಿಟ್ಟು, ಇದನ್ನೆಲ್ಲ ಬಿಟ್ಟು ಸುಮ್ನೆ ಯಾವ್ದಾರ ಒಂದು ವಿಷಯ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಹೊಲಸ ಯೋಜನೆಗಳನ್ನ ಹಾಕೊಂಡ್ರೆ ಇದು ಯಾರಿಗೂ ಮನಸ್ಸಿಗೆ ಮುಟ್ಟುದಿಲ್ಲ. ವಿದ್ಯಾರ್ಥಿಗಳನ್ನ ಪ್ರತಿಭಟನೆ ಮಾಡಕ್ ಎಬ್ಸಿದ್ರು ಅವ್ರು ಮುಟ್ಟುದಿಲ್ಲ. ಯಾಕಂದ್ರೆ ಅವ್ರು ಸುಶಿಕ್ಷಿತ, ಯಾವ ಸರಿ ಯಾವ ತಪ್ಪು ಅನ್ನುವಂಥದನ್ನ ವಿಚಾರ ಮಾಡ್ತಾರೆ. ನಮ್ಮ ವಿಜಯಪುರ ಜಿಲ್ಲೆಯ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿರುವಂತ ಈ ಒಂದು ಹೋರಾಟ ಇವತ್ತು ಏನೋ ಒಂದು ರಾಹುಲ್ ಗಾಂಧಿ ಅವರು ದೇಶದ್ರೋಹಿಗಳ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳ ನೆಪದಲ್ಲಿ ಕೆಲವೊಂದು ಗುಂಡಾಗಳನ್ನ ಇಟ್ಕೊಂಡು ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಮನೆಗಳ ಮೇಲೆ ಕೂತು ಇವತ್ತು ಹೋರಾಟ ಮಾಡುವಂತ ಈ ಒಂದು ಹೀನ ಕೃತ್ಯಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಖಂಡಿಸ್ತೇವೆ. ಇದು ವಿದ್ಯಾರ್ಥಿಗಳ ಹೋರಾಟ ಅಲ್ಲ, ಗುಂಡಾಗಳ ಹೋರಾಟ. ವಿದ್ಯಾರ್ಥಿಗಳು ಯಾವುದೇ ರೀತಿ ಒಂದು ಕಲ್ಲು ತೂರೋದಾಗ್ಲಿ, ಪೊಲೀಸರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಮಾಡುವುದಿಲ್ಲ. ನಮಗೆ ವಿದ್ಯಾರ್ಥಿಗಳ ಮೇಲೆ ಗೌರವ ಇದೆ, ಅವರ ಮೇಲೆ ಒಂದು ಒಳ್ಳೆಯ ವಿಚಾರ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದಂತ ಗೌರವನ ಇಟ್ಕೊಂಡು ಇವತ್ತು ದೇಶವನ್ನ ಆಳ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ನೇಪಾಳನ್ನ ಮಾಡ್ಲಿಕ್ಕೆ ಹೋಗ್ತೀರಿ, ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀವಿ, ಈ ದೇಶವನ್ನ ಭದ್ರ ಬುನಾದಿಯಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಕಟ್ತಾ ಇದ್ದಾರೆ. ನೀವು ದೇಶವನ್ನ ಒಡೆದಾಳುವಂತ ಕೆಲಸಕ್ಕೆ ನೀವು ಇವತ್ತು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ನೀಟ್ ಬಗ್ಗೆ ಇವತ್ತು ಪ್ರಧಾನಿಯವರು ಹೇಳಿದ್ದಾರೆ, ಇದಕ್ಕೆ ನಾನು ಯಾರೇ ಇವತ್ತು ತಪ್ಪನ್ನ ಮಾಡಿದ್ರೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸ್ತೇನೆ, ಅವ್ರ ಮೇಲೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತೇಳಿ ಇವತ್ತು ನರೇಂದ್ರ ಮೋದಿಜಿ ಅವರು ಹೇಳಿದ್ರು ಕೂಡ ನೀವು ಹೋರಾಟ ಮಾಡ್ತೀನಿ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ. ನೀವು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ಒಂದು ಗುಂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಿ ಆಗುವವರೆಗೂ ಕೂಡ ನೀವು ಯಾವುದೇ ರೀತಿ ಒಂದು ದುಷ್ಕೃತ್ಯ ನಡೀಲಿಕ್ಕೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಈ ದೇಶದಲ್ಲಿ ಬಿಡಲಾರುವುದಕ್ಕೆ ನಮ್ಮ ದೇಶದ ಪ್ರಧಾನಿ ಅವರ ಗಟ್ಟಿ ನಿರ್ಧಾರಗಳೇ ಕಾರಣ ಅಂತ ಹೇಳಿ ನಾನು ಈ ಹೋರಾಟದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡತಕ್ಕಂತಹ ಏನು ಒಂದು ಅವರ ಕೆಲಸ ಇವತ್ತು ಅದನ್ನ ವಿರೋಧಿಸಲಿಕ್ಕೆ ನಾವೆಲ್ಲರೂ
ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಅವರ ನೇತೃತ್ವದೊಳಗೆ ಮತ್ತು ನಮ್ಮ ಹಿರಿಯ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರ ಒಂದು ನೇತೃತ್ವದೊಳಗೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿದೆ, ನರೇಂದ್ರ ಮೋದಿಜಿ ಅವರು ಈ ದೇಶದ ಸಲುವಾಗಿ 2014ರಿಂದ ಇವತ್ತಿನವರೆಗೂ ಯಾವ ರೀತಿಯಾದಂತಹ ಒಂದು ಸಮರ್ಥವಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವತ್ತ ಕಾಂಗ್ರೆಸ್ ತನ್ನ 70 ವರ್ಷಗಳ ಅಧಿಕಾರದ ಅವಧಿಯೊಳಗೆ ಏನು ಮಾಡಿದೆ, ಮೋದಿಜಿ ಅವರು ತಮ್ಮ 12 ವರ್ಷ ಆಡಳಿತದೊಳಗೆ ಏನು ಮಾಡಿದ್ದಾರೆ ಅದನ್ನ ನೀವು ಸ್ವಲ್ಪ ಕುಲಂಕುಷವಾಗಿ ನೋಡಿದ್ರೆ ಎಲ್ಲಾ ಇವತ್ತು ಜಗತ್ತಿನಲ್ಲಿಯೇ ಭಾರತವನ್ನ ಒಂದು ವಿಶ್ವಗುರು ಸ್ಥಾನಕ್ಕೆ ಒಯ್ಯುವಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಇವತ್ತ ಜಂತರ್ ಮಂತರದೊಳಗೆ ಈ ಒಂದು ಸಿಜೆಪಿ ಪಕ್ಷದ ಕಾರ್ಯಕರ್ತರು ವಿದ್ಯಾರ್ಥಿಗಳನ್ನ ನೆಪದಲ್ಲಿ ಇಟ್ಟುಕೊಂಡು ಅದರ ನೀಟಿನಲ್ಲಿ ಪೇಪರ್ ಸೋರಿಕೆ ಆಗಿದೆ ಅಂತಕ್ಕಂತಹ ಒಂದು ನೆಪವನ್ನು ಇಟ್ಟುಕೊಂಡು ಹೋರಾಟದ ಒಂದು ನೀವು ರೂಪರೇಷೆಯನ್ನು ನೋಡಿದ್ರೆ ಅದು ಬಹಳ ಭಯಾನಕ ಅನಿಸ್ತದ. ದೇಶದ ಭದ್ರತೆಗೆ ಅದು ಒಂದು ರೀತಿ ಅಪಾಯಕಾರಿಯಾಗಿದೆ ಅಂತೇಳಿ ಹೇಳ್ಬಹುದು. ಮತ್ತ ಇವತ್ತ ಆ ಒಂದು ಆಂದೋಲನಕ್ಕೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಈ ಒಂದು ಭಯೋತ್ಪಾದಕರ ಒಂದು ಬೆಂಬಲ ಬರ್ತಾ ಇದೆ. ಈ ಒಂದು ಕೆನಡಾದೊಳಗಿಂದ ಪೆನ್ನು ಈ ಖಲಿಸ್ತಾನಿ ಅವನು ಇವತ್ತ 95 ಲಕ್ಷ ರೂಪಾಯಿಯನ್ನ ಈ ಒಂದು ಹೋರಾಟಕ್ಕೆ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಮತ್ತು ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಊಟದ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಈ ಒಂದು ಮಧ್ಯ ಏಷ್ಯಾದೊಳಗಿರ್ತಕ್ಕಂತಹ ರಾಷ್ಟ್ರಗಳಿಂದಲೂ ಕೂಡ ಒಂದು ಎಲ್ಲ ಹಣದ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಈ ಒಂದು ಹೋರಾಟವನ್ನ ಸಂಪೂರ್ಣವಾಗಿ ದೇಶ ವಿರೋಧಿ ಒಂದು ಹೋರಾಟವನ್ನು ಮಾಡಿ ನರೇಂದ್ರ ಮೋದಿಜಿ ಅವರಿಗೆ ಒಂದು ಅಭದ್ರತೆಯ ಒಂದು ವಾತಾವರಣ ಸೃಷ್ಟಿಸಬೇಕು. ನೇಪಾಳ ಆಗ್ಲಿ ಅಥವಾ ಶ್ರೀಲಂಕಾದೊಳಗ ಬಾಂಗ್ಲಾದೇಶದೊಳಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ ಅದನ್ನ ಇಲ್ಲಿ ಭಾರತದೊಳಗೆ ಮಾಡಬೇಕಂತಕ್ಕಂತ ಉದ್ದೇಶವನ್ನ ಈ ಒಂದು ಏನು ಸಿಜೆಪಿ ಪಕ್ಷದವರು ವಿಚಾರ ಇಟ್ಟುಕೊಂಡಿದ್ದಾರೆ. ಆದ್ರೆ ನರೇಂದ್ರ ಮೋದಿಜಿ ಅವರಾಗ್ಲಿ ನಮ್ಮ ಅಮಿತ್ ಶಾ ಅವರು ಅಷ್ಟು ಹಗುರವಾಗಿ ಬಿಡೋದಿಲ್ಲ. ಮತ್ತು ಇವತ್ತ ಈ ಒಂದು ದೇಶದ ಒಂದು ಭದ್ರತೆ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಕೂಡ ಮೋದಿಜಿ ಅವರ ಬೆಂಬಲವಾಗಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ಮತ್ತು ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತ ಒಂದು ವಾರ್ನಿಂಗ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನಾದ್ರೂ ಈ ರೀತಿಯಾದಂತಹ ಹೋರಾಟವನ್ನು ಮಾಡಿದರೆ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।